24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಘೋಷಿಸಿದೆ ಆಯೋಗ. ಜೂನ್ 18ಕ್ಕೆ 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಆಯೋಗದಿಂದ ಅಧಿಸೂಚನೆ ಪ್ರಕಟ ಆಗಿದೆ. 10 ರಾಜ್ಯಗಳ 24 ರಾಜ್ಯಸಭಾ ಸದಸ್ಯರ ಅವಧಿ ಅಂತ್ಯ ಹಿನ್ನೆಲೆಯಲ್ಲಿ ಜೂನ್ 8 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ. ಜೂನ್ 8ನೇ ತಾರೀಕು ಕರ್ನಾಟಕದಲ್ಲಿ 4 ರಾಜ್ಯಸಭಾ ಸದಸ್ಯರ ಅವಧಿ ಅಂತ್ಯ ಆಗತ್ತೆ. ಜೂನ್ 25ಕ್ಕೆ 4 ರಾಜ್ಯಸಭಾ ಸದಸ್ಯರ ಅವಧಿ ಅಂತ್ಯ ಆಗತ್ತೆ. ಖರ್ಗೆ, ದೇವೇಗೌಡರು, ಕಡಾಡಿ ಮತ್ತು ನಾರಾಯಣರ ಸದಸ್ಯತ್ವ ಅಂತ್ಯ ಆಗತ್ತೆ. ರಾಜ್ಯದಲ್ಲಿ ಜೂನ್ 18ಕ್ಕೆ 4 ಸದಸ್ಯರ ಆಯ್ಕೆಗೆ ಚುನಾವಣೆ ನಡೆಯುತ್ತೆ. ರಾಜ್ಯಸಭಾ ಚುನಾವಣೆಗೆ ಜೂನ್ 1ರಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗತ್ತೆ. ಜೂನ್ 8 ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ. ಜೂನ್ 11 ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕಡೆ ದಿನ. ಜೂನ್ 18 ಮತದಾನ ಮತ್ತು ಫಲಿತಾಂಶ. ರಾಜ್ಯಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಡಿಕೆ ಸುರೇಶ್? 4 ರಾಜ್ಯಸಭಾ ಸ್ಥಾನಗಳಲ್ಲಿ 3 ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇದೆ. ಲೋಕಸಭೆಯಲ್ಲಿ ಡಿಕೆ ಸುರೇಶ್ ಸೋತಿದ್ರು. ರಾಜ್ಯಸಭೆಯ ಆಕಾಂಕ್ಷಿಯ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾಗೋ ಸಾಧ್ಯತೆ ಇದೆ. ಆದರೆ ಇನ್ನೆರಡು ರಾಜ್ಯಸಭಾ ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ ಭಾರೀ ಜಿದ್ದಾಜಿದ್ದಿ ಇದೆ. ರಾಜ್ಯಸಭಾ ಸ್ಥಾನಕ್ಕೆ ಡಿಕೆ ಸುರೇಶ್ ಹೆಸರನ್ನ ಹೈಕಮಾಂಡ್ ಪರಿಗಣಿಸುತ್ತಾ? ರಾಷ್ಟ್ರೀಯ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಬಿವಿ ಶ್ರೀನಿವಾಸ್, ಮೋಹನ್ ಕಾತರ್ಕಿ, ಅಂಜಲಿ ನಿಂಬಾಳ್ಕರ್, ಎಲ್ ಹನುಮಂತಯ್ಯ, ಮನ್ಸೂರ್ ಅಲಿ ಖಾನ್, ರಾಜೀವ್ ಗೌಡ ಹೆಸರು ಕೂಡ ಚರ್ಚೆಯಲ್ಲಿದೆ. ಚರ್ಚೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಇದರ ಮಧ್ಯೆ ಡಿಕೆ ಸುರೇಶ್ ಆಕಾಂಕ್ಷಿ ಆಗಿದ್ದಾರಾ? ರೇಸ್ನಲ್ಲಿರುವ ಕಾಂಗ್ರೆಸ್ ನಾಯಕರನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಮೋಹನ್ ಕಾತರ್ಕಿ, ಅಂಜಲಿ ನಿಂಬಾಳ್ಕರ್, ಮನ್ಸೂರ್ ಅಲಿ ಖಾನ್, ಬಿವಿ ಶ್ರೀನಿವಾಸ್. ಇನ್ನು ರಾಜ್ಯಸಭಾ ಸ್ಥಾನಕ್ಕೆ ಡಿಕೆ ಸುರೇಶ್ ಹೆಸರು ಕೇಳಿ ಬಂದ ವಿಚಾರ. ಡಿಕೆ ಸುರೇಶ್ ಹೆಸರು ಚರ್ಚೆಯಲ್ಲಿ ಇಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಯಾವ ಸುರೇಶ್ ಇಲ್ಲ, ರಾಜ್ಯಸಭೆಗೆ ಹೋಗಲ್ಲ. ನಮ್ಮ ಕುಟುಂಬದಿಂದ ಬೇರೆ ಯಾವುದೂ ಇಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ. ಎಲೆಕ್ಷನ್ ನಲ್ಲಿ ಸೋತಿದ್ದಾರೆ, ಬಮೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಯಾವುದಕ್ಕೂ ಅರ್ಜಿ ಹಾಕೋಕೆ ತಯಾರಿಲ್ಲ ಅಂದಿದ್ದಾರೆ ಡಿಕೆಶಿ. ರಾಜ್ಯಸಭೆಗೆ ಏನು ಆಕಾಂಕ್ಷಿ ಅಂತ ಹೇಳಿ ಅವೆಲ್ಲ ಸುಳ್ಳು. ಯಾವ ಸುರೇಶು ಇಲ್ಲ, ನಮ್ಮ ಕುಟುಂಬದಿಂದ ಬೇರೆ ಯಾವುದೂ ಇಲ್ಲ. ಎಲೆಕ್ಷನ್ ಅಲ್ಲಿ ಸೋತಿದ್ದಾನೆ, ಆಯ್ತು. ಈಗ KMF ಅಲ್ಲಿ ಬೆಂಗಳೂರು ಮಿಲ್ಕ್ ಕೆಲಸ ಮಾಡಿದಾನೆ. ಅವೆಲ್ಲ ಸುಳ್ಳು. ನನ್ನ ತಮ್ಮ ಯಾವುದಕ್ಕೂ ಅರ್ಜಿ ಹಾಕಕ್ಕೆ ತಯಾರಿಲ್ಲ. ಈಗ ಡಿಕೆ ಸುರೇಶ್ ಅವರು ರಾಜ್ಯಸಭೆಗೆ ಏನು ಆಕಾಂಕ್ಷಿ ಅಂತ ಹೇಳಿ ಅವೆಲ್ಲ ಸುಳ್ಳು. ಯಾವ ಸುರೇಶು ಇಲ್ಲ, ನಮ್ಮ ಕುಟುಂಬದಿಂದ ಬೇರೆ ಯಾವುದೂ ಇಲ್ಲ. ಎಲೆಕ್ಷನ್ ಅಲ್ಲಿ ಸೋತಿದ್ದಾನೆ, ಆಯ್ತು. ಈಗ KMF ಅಲ್ಲಿ ಬೆಂಗಳೂರು ಮಿಲ್ಕ್ ಕೆಲಸ ಮಾಡಿದಾನೆ. ಅವೆಲ್ಲ ಸುಳ್ಳು. ನನ್ನ ತಮ್ಮ ಯಾವುದಕ್ಕೂ ಅರ್ಜಿ ಹಾಕಕ್ಕೆ ತಯಾರಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.